ಗೊಂದಲದ ಗೂಡಾಗಿದೆ ಒಳ ಮೀಸಲಾತಿ ಅಂತಕ್ಕಂಥದ್ದು. ಇನ್ನೂ ಕೂಡ ಎಲ್ಲ ಸಮುದಾಯಗಳಿಗೂ ಕೂಡ ವಿಶ್ವಾಸ ಬಂದಿಲ್ಲ. ಅದರಿಂದ ಈಗ ಯಾವ ಸಮುದಾಯಗಳು ಭಾಳ ನಿಕೃಷ್ಟವಾದ ಜೀವನ ನಡೆಸ್ತವೆ ಅಂಥ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಲ್ಲ ಅಂತಕ್ಕಂಥದ್ದು ಕೂಗು ಎಲ್ಲ ಕಡೆ ಬಂದಿದೆ. ಮತ್ತು ಈಗಾಗಲೇ ಒಳ ಮೀಸಲಾತಿ ಕೋರ್ಟಲ್ಲೂ ಕೂಡ ಪ್ರಶ್ನೆ ಆಗಿದೆ. ಕೋರ್ಟಲ್ಲಿ ಎಲ್ಲ ಒಂದ್ಸರಿ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ತೀರ್ಮಾನ ಏನು ಬರ್ತದೆ ಅದು ಅಂತಿಮವಾಗಿರುತ್ತೆ. 15 ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಲಿ ಬಿಡಿ, ತಪ್ಪೇನಿದೆ. ನೋಡಿ, ಯಾರ್ಯಾರು ಡಿನ್ನರ್ ಮೀಟಿಂಗ್ ಮಾಡೋರು ಕೂಡ ಏನಾದ್ರು ಒಂದೊಂದು ಇಡನ್ ಅಜೆಂಡಾ ಇದ್ದೇ ಇರ್ತದೆ. ಇಡನ್ ಅಜೆಂಡಾ ಇಲ್ಲದೆ ಯಾರು ಏನೂ ಮಾಡೋದಿಲ್ಲ. ಆದರೆ ಡಿನ್ನರ್ ಮೀಟಿಂಗ್ ಇವರೇ ಮಾಡಲಿ ಅವರೇ ಮಾಡಲಿ ಇನ್ನೊಬ್ಬರೇ ಮಾಡಲಿ ಅದಕ್ಕೇನು ಹೆಚ್ಚು ಅರ್ಥೈಸ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಏನಿಲ್ಲ. ಮಾಡಬೇಡ ಅಂದರೂ ಮಾಡ್ತಾರೆ. ಅದಕ್ಕೋಸ್ಕರ ಯಾರ್ಯಾರಿಗೋ ಏನೇನು ಮಾಡಬೇಕೋ ಮಾಡಲಿ ಬಿಡಿ, ಅದ್ರ ತಪ್ಪೇನಿದೆ. ಗೊಂದಲ ಇದ್ದೇ ಇದೆ, ಇಲ್ಲ ಅಂತ ಯಾರು ಹೇಳಿದರು? ನಾವು ಈ ಗೊಂದಲ ನಿವಾರಣೆ ಮಾಡಿ ಅಂತಲೇ ಹೈಕಮಾಂಡ್ ಅವ್ರಿಗೆ ಹೇಳಿ ಬಂದಿದ್ದೀವಿ. ಅವರು ಏನು ಮಾಡ್ತಾರೆ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂದರೆ ಬುದ್ಧಿವಂತರು ಅಲ್ಲಿರುವಾಗ ಅವರು ಒಳ್ಳೆ ತೀರ್ಮಾನ ಮಾಡ್ತಾರೆ ಅಂತ ನಂಬಿಕೆ ಇದೆ. ಇದೆಲ್ಲ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಮುಂದಿನ ಸರಿ ಸರ್ಕಾರ ಬರಲ್ಲ ಅಂತ ಗಣಿಗಾರರು ಕೂಡ ಹೇಳ್ತಾರೆ. ಮುಂದಿನ ಸರಿ ಸರ್ಕಾರ ಬರುತ್ತೆ ಅಂತ ಯಾರು ಹೇಳೋರು? ಯಾರು ಜನ ಹೇಳ್ತಾವ್ರ? ನಾವೇ ಹೇಳ್ತಾ ಇದ್ದೀರಾ? ಇನ್ನೊಬ್ರು ಹೇಳ್ತಾವ್ರ? ಇನ್ನೂ 2.5 ವರ್ಷ ಇದೆ, ನೋಡೋಣ. ನಡೀಲಿ, ರಾಜಕಾರಣದಲ್ಲಿ ಏನಾಗ್ತದೆ ಏನಾಗೋದಿಲ್ಲ ನೋಡೋಣ. ನನಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಈಗೆಲ್ಲ ಕೊಟ್ಟಿದ್ದೀವಲ್ಲ ಪುಕ್ಸಟ್ಟೆವು ಗ್ಯಾರಂಟಿಗಳು, ಅದರಿಂದ ಜನ ಓಟ್ ಹಾಕ್ತಾರೆ ಅಂತ ನಂಬ್ಕೊಂಡಿದ್ದೀವಿ. ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.